ಇನ್ಸ್ಟಿಟ್ಯೂಷನ್ಗೆ ಜಾಯಿನ್ ಆದಾಗ ಅವ್ರಿಗೆ ಮುಖ್ಯವಾದ ಗಮನ ಹರಿಸುವಂಥ ವಿಷಯ ಅಂತಂದರೆ ಮುಂದಿನ ದಿನಗಳಲ್ಲಿ ಯಾವ ಥರದ ಕೆಲಸಗಳಿಗೆ ಅಥವಾ ಜಾಬ್ಗಳಿಗೆ ಅವಕಾಶ ಇದೆ ಅಂತ. ಈಗಾಗಲೇ ಅಂಡರ್ ಗ್ರಾಜುಯೇಟ್ ಹುಡುಗರು ಭಾಳಷ್ಟು ಮಂದಿ ಇದರಲ್ಲಿ ಇದ್ದಾರೆ ಅಂತ ನನ್ನ ಗಮನ. ಹೌದಾ? ಭಾಳ ಜನ ಇದ್ದೀರಾ. ಮುಖ್ಯವಾಗಿ ನೀವು ಸಹ ಪೋಸ್ಟ್ ಗ್ರಾಜುಯೇಟ್ PhD ಸ್ಟೂಡೆಂಟ್ಸ್ಗಳಿಗೆ ಈ ರೀತಿಯೆಲ್ಲ ಸಹಕಾರ ಮಾಡ್ತಾ ಇದ್ದೀರಾ ಈ ಒಂದು ಬೇಡಿಕೆ ವಿಚಾರದಲ್ಲಿ. ಈಗಾಗಲೇ ವಿದ್ಯಾರ್ಥಿ ನನಗೆ ಒಂದು ಮನವಿ ಪತ್ರನ ಕೊಟ್ಟಿದ್ದಾರೆ. ಈಗಾಗಲೇ ಅದರ ವಿಚಾರವಾಗಿ ನಾನು ಈಗ ತಾನೇ DO ಇವರಿಗೆ ಕೇಳ್ಕೊಂಡಾಗ ನಿಮ್ಮ ಮನವಿ ಪತ್ರನ ಕೊಟ್ಟಿದ್ದಕ್ಕೂ ಸಹ ನಮ್ಮ ವಿಶ್ವವಿದ್ಯಾಲಯದಿಂದ ಒಂದು ಲೆಟರ್ನ ಈಗಾಗಲೇ ಕಳಿಸಿಯಾಗಿದೆ. 30ನೇ ತಾರೀಕು ನೀವು ಹೇಳಿದ್ರಲ್ಲಪ್ಪ, ಇದುವರೆಗೂ ಹೋಗಿಲ್ಲ, ಸರಿಯಾಗಿ ಆಗಿಲ್ಲ ಅಂತಕ್ಕಂಥ ಆ ರೀತಿ ಇಲ್ಲ. ಇಮಿಡಿಯೇಟಾಗಿ ನಮ್ಮ ಯೂನಿವರ್ಸಿಟಿಯಿಂದ ಈ ವಿಚಾರವಾಗಿ ಸರ್ಕಾರದ ಗಮನಕ್ಕೆ ತಂದಿಗೆ ಆಗಿದೆ. ಈಗಾಗಲೇ ನನಗೂ ಗೊತ್ತಿದ್ದಂಗೆ ಎಲ್ಲ ಕರ್ನಾಟಕ ರಾಜ್ಯದ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು ಈ ಥರದ ವಿಚಾರನ ಚರ್ಚೆ ನಡೀತಾ ಇದೆ. ವಿದ್ಯಾರ್ಥಿಗಳು ಒಂದು ರೀತಿ ಬೇಡಿಕೆಗೆ ಈ ಥರದ ಒಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ. ಈ ನಿಟ್ಟಿನಲ್ಲಿ ನಾನು ಸಹ ಹೇಳೋದು ಒಂದೇ, ನಮ್ಮ ವಿಶ್ವವಿದ್ಯಾಲಯ ನಿಮ್ಮ ಜೊತೆಗೆ ಇರ್ತದೆ, ನಿಮ್ಮ ಜೊತೆಗೆ ನಿಜವಾಗಿ ಇರ್ತದೆ. ಅದಕ್ಕೆ ನಿಜವಾಗಿ ಏನಾದರೂ ಆ ಬೇಡಿಕೆಗಳಿಗೆ ಈಡೇರಿಕೆ ನಾವು ಯಾವ ರೀತಿ ಪ್ರಯತ್ನ ಪಟ್ಟು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿದ್ದರೆ ನಾವು ಸಹ ಸ್ಪಂದಿಸ್ತೀವಿ, ಖಂಡಿತ ಸ್ಪಂದಿಸ್ತೀವಿ. ಅದಕ್ಕೆ ಸೂಕ್ತವಾದ ಕಾರಣಗಳನ್ನು ಸಹ ನಾವು ಹುಡುಕ್ಬಿಟ್ಟು ಎಲ್ಲ ಕುಲಪತಿಗಳ ಜೊತೆಗೆ ಚರ್ಚೆ ಮಾಡಿಬಿಟ್ಟು ನಿಮಗೆ ಸಮಂಜಸವಾಗಿ ಆಗುವಂಥ ಉದ್ದೇಶನ ಸರ್ಕಾರದಿಂದ ಈಡೇರಿಸಲಿಕ್ಕಾಗಿದ್ರೆ ನಾವು ಅದಕ್ಕೆ ಖಂಡಿತ ಸಹಾಯ ಮಾಡಲಿಕ್ಕೆ ಸಿದ್ಧವಾಗಿದ್ದೀವಿ ಅಂತ ನಾವು. ಈ ತಕ್ಷಣದಲ್ಲಿ ಯಾವುದೇ ಮಾಹಿತಿ ಆಗಲಿ ಈ ಬೇಡಿಕೆನ ಈ ರೀತಿ ಕೇಳಿಬಿಟ್ಟು ಒಂದು ದಿವಸದಲ್ಲಿ ಅರ್ಧ ದಿವಸದಲ್ಲಿ ಬಗೆಹರಿಸೋದಲ್ಲ. ಈಗಲೇ 2 ತಿಂಗಳಿಂದ ಮಾಡ್ತಾ ಇದ್ದೀರಾ, ಗಮನ ಹರಿಸಿಲ್ಲ ಅನ್ನೋದಿಲ್ಲ. ನಮ್ಮ ಯೂನಿವರ್ಸಿಟಿನಲ್ಲಿದ್ದರೂ ಈಗಾಗಲೇ ಗಮನ ಹರಿಸಿ ಮಾತಾಡಿದ್ದಾರೆ. ಸೊ ಈ 1 ದಿವಸದಲ್ಲಿ 2 ದಿವಸದಲ್ಲಿ ಎಲ್ಲ ವಿಚಾರಗಳನ್ನು ಚರ್ಚೆಯಿಂದಾಗಿ ಪ್ರತಿಭಟನೆಯಿಂದ ಈಡೇರಿಸೋಕ್ಕಾಗಲ್ಲ. ಈ ಎಕ್ಸಾಮಿನೇಷನ್ 25ನೇ ತಾರೀಕಿದೆ, 25ನೇ ತಾರೀಕಿದೆ, ಇವತ್ತು 13ನೇ ತಾರೀಕು. ಸೊ ಈ ರೀತಿ ಬೇಡಿಕೆಗಾಗಿ ಇಲ್ಲಿ ಈ ರೀತಿ ಬೇಡಿಕೆಗಾಗಿ ಈ ಪ್ರತಿಭಟನೆ ಈ ಥರ ಮಾಡಿದರೆ ನನಗೆ ಗೊತ್ತಾಗ್ತಿಲ್ಲ ಯಾವ ರೀತಿಯಲ್ಲಿ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಆಯ್ತು, ನಮ್ಮ ಕಡೆಯಿಂದ ನಮಗೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ನಾವು ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಈಗಲೂ ಸಹ ಬದ್ಧರಾಗಿದ್ದೀವಿ, ಇವಾಗಲೂ ಬದ್ರ. ಈಗ 30ನೇ ತಾರೀಕು ಮಾಡಿದ್ರಲ್ಲ, ಅದು ಪೂರ್ವಕವಾಗಿ ಬೇರೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ಸ್ ಮಾತಾಡ್ತೀವಿ. ಕಲೆಕ್ಟಿವ್ ಆಗಿ ಏನು ಇನ್ಫಾರ್ಮೇಷನ್ನು ನಾವು ಸರ್ಕಾರಕ್ಕೆ ಕೊಡಬೇಕು ಅದನ್ನು ಕೊಡಿಸೋಣ, ಆಯಿತಾ? ಅದಕ್ಕಾಗಿ ನೀವು ಕೂಡ ಪ್ರತಿಭಟನೆ ರೂಪದಲ್ಲಿ ಇರೋದು ಒಂದು ರೀತಿ ಒಳ್ಳೆಯದಲ್ಲ, ಆಯಿತಾ? ಅಲ್ಲಿ ಈಗ ಆಗಿದೆ ಅಲ್ಲ, ಇವತ್ತು ಒಂದು ದಿವಸ ಈಗ ಏನಂದರೆ ನಿನ್ನೆ ದಿವಸ ಮೊನ್ನೆ ದಿವಸ ಏನೋ ಲೆಟರ್ ಕೊಟ್ಟಿದ್ದೀರಾ, ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀರಾ. ಸರ್ ಇದಕ್ಕಿಂತ ಪ್ರತಿಭಟನೆ ಮಾಡ್ತಿದ್ದೀರಾ, ನನಗೆ ಸಹ ಶನಿವಾರನ ಕೊಟ್ಟಿದ್ದೀರಾ ಅಂತ ಹೇಳ್ತಾರಲ್ವಾ ಇದಕ್ಕಾಗಿ ವಿಚಾರದಲ್ಲಿ. ನೋಡಿ, ಈಗ 2ನೇ ದಿವಸ 11ನೇ ತಾರೀಕು ಕೊಟ್ಟಿರೋದು, ಅದರಲ್ಲೂ ಅಕ್ಟೋಬರ್ ಮಾಡ್ತೀರಾ ಅಂತ ಬರೆದಿದ್ರಂತೆ. ಹೌದಾ? ಏನೋ ಆಗಿದೆ ಬಿಡಿ, ಹೇಳಿದ್ರು ಡೀನ್ ಅವರು ಹೇಳಿದರು. ಸೊ ಈಗ ಇವತ್ತು ಪ್ರಾರಂಭ ಮಾಡ್ತಾ ಇದ್ದೀರಾ. ಸೊ ನಾನು ಮಾತಾಡ್ತಿದ್ದೆ, ನಮ್ಮ ಕಡೆಯಿಂದಲೂ ಸಹ ಅದಕ್ಕೆ ಬೇಕಾದಂಥ ವಿಚಾರನ ಎಲ್ಲ ವೈಷ್ಣವರ ಜೊತೆಗೆ ಡಿಸ್ಕಸ್ ಮಾಡಿ ಈ ದಿವಸನೇ ಸರ್ಕಾರದ ಗಮನಕ್ಕೆ ತರಲಿಕ್ಕೆ ಇಷ್ಟ. ಇದು ನಿಮ್ಗೆ ಗೊತ್ತಿದೆ, ಇದಕ್ಕೆ ಯಾವುದೇ ಥರ ಡಿಸಿಷನ್ ನಮ್ಮ ಲೆವೆಲಲ್ಲಿ ಸರ್ಕಾರ ಗಮನದಿಂದ ಆಗಬೇಕಾಗಿದೆ. ಆಯ್ತು, ಈಗ ಅರ್ಥ ಇದೆ ನನಗೆ. ಈಗ ಹೇಳಿದ ವಿಚಾರದಲ್ಲಿ ಈಗ ಅದು ಲೀಗಾಲಿಟಿ ವಿಚಾರದಲ್ಲಿ ನನಗೇನಿದೆ, ನೀವು ಹೇಳಿದ್ದು ಎಕ್ಸಾಮಿನೇಷನ್ ಶೆಡ್ಯೂಲ್ ಆಗಿದೆ, ಈಗ 2 ಇನ್ಕ್ಲೂಡ್ ಆಗಿದೆ. ಅದಕ್ಕೆ ನಾನು ಸಹ ಬೇರೆ ವೈಷ್ಣವರ ಜೊತೆಗೆ ಡಿಸ್ಕಸ್ ಮಾಡ್ತೀನಿ, ಸರ್ಕಾರದ ಗಮನಕ್ಕೆ ತರಲಿಕ್ಕೆ ನಾನು ಸಹ ನಮ್ಮ ವಿಶ್ವವಿದ್ಯಾಲಯದಲ್ಲಿ ನಮ್ಮ ಹುಡುಗರು ಮನವಿ ಇದೆ ಅಂತ ಗಮನ ತರಿಸ್ತೀನಿ. ಅದಕ್ಕೂ ಸಮಯ ಕೊಡಿ, 1-2 ದಿವಸ, ಆಯಿತಾ? ಅದಕ್ಕಾಗಿ ಎಲ್ಲ ಹುಡುಗರು ಕಾಲೇಜ್ ಕ್ಲಾಸಸ್ ಎಲ್ಲ ಬಿಟ್ಬಿಟ್ಟು ಒಂದು ರೀತಿ ತರಿಸ್ಕೊಡ್ತಾರೆ. ನಿಮ್ಮ ಅಂಡರ್ ಗ್ರಾಜುಯೇಟ್ ವಿಶ್ವವಿದ್ಯಾಲಯ ಭವಿಷ್ಯದ ಮುಂದಿನ ದಿನಗಳು ನಿಮ್ಮದು ಇದೆ. ಅದರಿಂದ 1-2 ದಿವಸ ಮಾತಾಡಲಿಕ್ಕೆ ಅದಕ್ಕೆ 1 ದಿವಸ 2 ದಿವಸ ಏನಾಗುತ್ತೆ ಕೇಳೋದು ಕಲೆಕ್ಟಿವ್, ಆಮೇಲೆ ಲೇಟ್ ಏನಾಯ್ತು ರೀಸನ್ ಇದ್ರೆ ನಾವು ಕೊಟ್ಟಿರೋ ಮನವಿ ಪತ್ರಗಳನ್ನು ಈ ಯೂನಿವರ್ಸಿಟಿಯಿಂದ ಕರೆಕ್ಟಾಗಿ ಹೋಗಿದೆ. ಹೋಗಿಲ್ಲ ರಿಪ್ಲೈ ಬಂದಿಲ್ಲ ಸರ್. ನಮ್ಮ ಕಡೆಯಿಂದ DC ಆಫೀಸ್ ಕೊಡಲಿಕ್ಕೆ
ಆಯ್ತು, ಮಾತಾಡೋಣ. ಇಲ್ಲಿಗೆ ಬಂದಿಲ್ಲಿ ಕಾರಣಗಳು ಏನಿದೆ ಅಂತ ನಾನು ತಿಳ್ಕೊಳಕ್ಕೆ ಇಷ್ಟಪಡ್ತೀನಿ. ಆಯ್ತಾ? ಸರ್ಕಾರದ ಮಟ್ಟಿಗೆ ಪ್ರತ್ಯುತ್ತರ ಸಿಗ್ತಿಲ್ಲ ಮೇಡಮ್. ಬೆಂಗಳೂರಲ್ಲಿ